ನಮಸ್ಕಾರ ಸ್ನೇಹಿತರೆ, ರೇವಾಂಬಿಕಾ ವ್ಲಾಗ್ಗೆ ಸ್ವಾಗತ. ಬನ್ನಿ, ನಾನು ಈ ದಿನ ಶನಿವಾರದಂದು ಆಂಜನೇಯನನ್ನು ಏಕೆ ಪೂಜಿಸಬೇಕು, ಅದರಿಂದ ಏನು ಉಪಯೋಗ ಎಂಬುದರ ಬಗ್ಗೆ ತಿಳಿಯೋಣ. ಆಂಜನೇಯ ಸ್ವಾಮಿಯನ್ನು ಶನಿವಾರದ ದಿನ ಪೂಜಿಸುವುದರಿಂದ ನಮ್ಮ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ಶನಿವಾರದಂದು ಆಂಜನೇಯನನ್ನು ಪೂಜಿಸುವುದು ಶನಿದೋಷ ನಿವಾರಣೆಗೆ ಬಹಳ ಪರಿಣಾಮಕಾರಿ. ಶನಿದೇವನಿಂದ ಪೀಡಿತರಾದವರು ಮತ್ತು ರೋಗ ಉಳ್ಳವರು, ಕಾಯಿಲೆಗಳಿಂದ ನರಳುವವರು, ದುಷ್ಟಶಕ್ತಿಗಳಿಗೆ ಪರಿಹಾರ ಬಯಸುವವರು ಈ ದಿನ ಭಕ್ತಿಯಿಂದ ಆಂಜನೇಯನನ್ನು ಪೂಜಿಸುವುದರಿಂದ ಶನಿದೋಷ ನಿವಾರಣೆಯಾಗಿ ಅವರಿಗೆಲ್ಲ ತುಂಬ ಒಳ್ಳೆಯ ಶುಭ ಉಂಟಾಗುತ್ತದೆ. ಶನಿವಾರದಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವುದು, ಆಂಜನೇಯ ಮಂತ್ರಗಳನ್ನು ಹೇಳುವುದು, ಹನುಮಾನ್ ಚಾಲೀಸ್ ಓದುವುದು ಇವುಗಳನ್ನೆಲ್ಲ ಮಾಡುವುದರಿಂದ ತುಂಬ ಶುಭ ಫಲ ಉಂಟಾಗುತ್ತದೆ. ಶನಿವಾರದ ದಿನದಂದು ಭಕ್ತರು ಹೆಚ್ಚಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏಕೆ ಹೋಗುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಇದನ್ನು ಒಂದು ಕಥೆಯ ಮುಖಾಂತರ ತಿಳಿಸಲಾಗಿದೆ. ಬನ್ನಿ ಆ ಕಥೆಯನ್ನು ನೋಡೋಣ. ಒಂದು ದಿನ ಶನಿದೇವನು ಆಂಜನೇಯನ ಮುಂದೆ ಬಂದು, ನಾನು ನಿನಗೆ ದೋಷ ನೀಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಆಂಜನೇಯ ಸ್ವಾಮಿಯು ಶನಿಯನ್ನು ತನ್ನ ಬಾಲದಿಂದ ಕಟ್ಟಿಹಾಕುತ್ತಾರೆ. ಏನು ಮಾಡಿದರೂ ಶನಿದೇವನಿಗೆ ಬಿಡಿಸಿಕೊಳ್ಳಲು ಆಗುವುದಿಲ್ಲ. ಆಗ ಶನಿದೇವರು ಆಂಜನೇಯನನ್ನು ಬೇಡಿಕೊಳ್ಳುತ್ತಾರೆ, ನಾನು ನಿನಗೆ ಏನನ್ನು ಬೇಕಾದರೂ ಕೊಡುತ್ತೇನೆ, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸು ಎಂದು ಕೇಳಿಕೊಳ್ಳುತ್ತಾರೆ. ಆಗ ಆಂಜನೇಯನು ಶನಿದೇವರನ್ನು ಬಿಡುತ್ತಾರೆ. ಆಗ ಶನಿದೇವನು ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು, ನನ್ನಿಂದ ಪೀಡಿತರಾದ ಭೂಲೋಕದ ಜನರು ನಿನ್ನನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಅವರನ್ನು ನಾನು ನನ್ನ ದೋಷದಿಂದ ಕಾಪಾಡುತ್ತೇನೆ ಎಂದು ಹೇಳುತ್ತಾರೆ. ಆದ್ದರಿಂದ ಶನಿವಾರದಂದು ಆಂಜನೇಯನನ್ನು ಪೂಜಿಸುವುದರಿಂದ ಶನಿದೋಷದಿಂದ ಮುಕ್ತರಾಗುತ್ತೀವಿ. ಆಂಜನೇಯನನ್ನು ಪೂಜಿಸುವುದು, ಹನುಮಾನ್ ಚಾಲೀಸ್ ಓದುವುದು, ಮಂತ್ರಗಳನ್ನು ಹೇಳುವುದು ಮತ್ತು ಎಳ್ಳು ಬತ್ತಿ ಹಚ್ಚುವುದು ಹೀಗೆ ಶನಿವಾರದಂದು ಮಾಡುವುದರಿಂದ ನಾವು ಶನಿದೋಷದಿಂದ ನಿವಾರಣೆ ಹೊಂದುತ್ತೇವೆ. ಶನಿದೋಷ ನಿವಾರಣೆಯಾಗುವುದರಿಂದ ನಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ದೊರೆಯುತ್ತದೆ. ಸಂತೋಷದಿಂದ ಇರಬಹುದು. ಆದ್ದರಿಂದ ಶನಿವಾರದಂದು ಆಂಜನೇಯನನ್ನು ಪೂಜಿಸುವುದು ತುಂಬ ಒಳ್ಳೆಯದು. ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.